ನೀವು ಕೂಡ ಹೈಯರ್ ಗೇರ್ಸಲ್ಲಿ ಲೋ ಸ್ಪೀಡ್ಸ್ ಮೇಂಟೈನ್ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಗಾಡಿ ಫಸ್ಟ್ ಮೂವ್ ಮಾಡ್ತೀರಾ ಅಲ್ವಾ, ಅದಕ್ಕೇನಕ್ಕೆ ಫಸ್ಟ್ ಗೇರೇ ಯೂಸ್ ಮಾಡ್ತೀರಾ? ಸೆಕೆಂಡ್ ಗೇರು ಥರ್ಡ್ ಗೇರ್ ಯೂಸ್ ಮಾಡೋರು ಕೂಡ ಇದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾವತ್ತೇ ಇದ್ರೂ ಯಾವ ಸ್ಪೀಡ್ಗೆ ಯಾವ ಗೇರ್ ಮೇಂಟೈನ್ ಮಾಡ್ತೀರಾ ಅದು ಆದಷ್ಟು ನಿಮ್ಮ ಚೈನ್ ಡ್ರೈವ್ಗೆ, ಚೈನ್ ಸ್ಪ್ರಾಕೆಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಿಮ್ಮ ಇಂಜಿನ್ ಕೂಡ ತುಂಬ ಸ್ಟ್ರೆಸ್ ಆಗಲ್ಲ ಅವಾಗ. ಯಾಕೆ ಹೇಳ್ತೀನಿ ಅಂತ ಕೇಳ್ತಿದ್ದೀರಾ? ಇವಾಗ ನೀವು ಹಿಂಗೆ ಹೋಗ್ತಾ ಇದ್ದೀರಾ, ಇವಾಗ ಸ್ಲೋ ಮಾಡಬೇಕು, ಸ್ಲೋ ಮಾಡಿದ್ರಿ, ಗೇರ್ ಶಿಫ್ಟ್ ಮಾಡಿರಲ್ಲ, ಅದೇ ಗೇರ್ ಬಂದಿದ್ದ ಗೇರಲ್ಲೇ ಕಟ 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 ಅಂತ ಹಂಚ್ಕೊಂಡು ಓಡಿಸ್ತಿರ್ತೀರ. ಆವಾಗ ಏನಾಗುತ್ತೆ, ನಿಮಗೆ ಚೈನ್ಗೆ ತುಂಬ ಪ್ರೆಷರ್ ಬೀಳುತ್ತೆ. ಸೊ ಹಂಗಾಗಿ ಏನಾಗ್ಬಿಡುತ್ತೆ, ಚೈನು ಬೇಗ ಹೋಗುತ್ತೆ ಗೈಸ್. ನಿಮಗೆ ಚೈನ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನಿಮ್ಗೇನು ಇವಾಗ ಒಂದು ಕಂಪನಿ ರೆಕಮೆಂಡೆಡ್ ಒಂದು 40,000 ಓಡುತ್ತೆ ಚೈನು, ಇಲ್ಲ 20,000 ಕಿಲೋಮೀಟರ್ಸ್ ಓಡುತ್ತೆ ಅಂತಂದರೆ ಆವಾಗ ನಿಮಗೆ ಇನ್ನೂ ಅರ್ಧಕ್ಕರ್ಧ ರೆಡ್ಯೂಸ್ ಆಗಿಬಿಡುತ್ತೆ. ಯಾವತ್ತಿದ್ರೂ ನೀವು ಕರೆಕ್ಟಾಗಿ ಯಾವ ಗೇರ್ ಹಾಕಬೇಕು ಇಂಥ ಸ್ಪೀಡ್ಗೆ, ನೀವು ಹಳೆ ಸ್ಪ್ಲೆಂಡರ್ಸು ಅಥವಾ ಯಾವ್ದಾದ್ರು ಒಂದು ನೋಡಿರ್ತೀರ, ಅದರಲ್ಲಿ ಸ್ಪೀಡೋಮೀಟ್ರಲ್ಲೇ ಇಂಡಿಕೇಟ್ ಮಾಡಿರ್ತಾರೆ ಅಪ್ ಟು 20-25 ಕಿಲೋಮೀಟರ್ಸ್ 1 ಗೇರ್, 25ಇಂದ 40ಗೆ 2 ಗೇರ್ ಅಂತೆಲ್ಲ ಕರೆಕ್ಟಾಗಿ. ಅದು ಯಾಕೆ ಆ ಥರ ರೆಕಮೆಂಡ್ ಮಾಡಿರ್ತಾರೆ ಅಂತಂದರೆ, ಕರೆಕ್ಟಾಗಿ ನಿಮಗೆ ಚೈನ್ಗೂ ಅವರು ಡಿಸೈನ್ ಮಾಡಬೇಕಾದ್ರೆ ಯಾವ್ಯಾವ ಗೇರಿಗೆ ಯಾವ್ಯಾವುದು ಸ್ಪೀಡು ಅಂತ ಅವರು ಮ್ಯಾಚ್ ಮಾಡಿರ್ತಾರೆ. ಇವಾಗ ನೀವು ಫಸ್ಟ್ ಗೇರನ್ನು ಟಾಪ್ ಸ್ಪೀಡ್ ಹೊಡೆಯೋಕ್ಕಾಗಲ್ಲ. ಸೊ ಅದೇ ಥರ ಟಾಪ್ ಗೇರಲ್ಲೂ ನೀವು ಫಸ್ಟ್ ಗೇರ್ ಅಷ್ಟು ಸ್ಪೀಡ್ ಹೋಗೋಕ್ಕಾಗಲ್ಲ. ಅದೇ ಥರ ಸೊ ಯಾವ್ಯಾವ ಗೇರ್ಗೆ ಯಾವ್ಯಾವ ಸ್ಪೀಡ್ ಹೋಗಬೇಕು ಅದನ್ನು ಮೇಂಟೈನ್ ಮಾಡಿ. ನಿಮ್ಮ ಇಂಜಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಚೈನ್ ಸ್ಪ್ರಾಕೆಟ್ ಲೈಫ್ ಕೂಡ ನಿಮಗೆ ಜಾಸ್ತಿ ಬರುತ್ತೆ. ಸೊ ಇದೇ ಥರ ಟಿಪ್ಸ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಟಿಪ್ಸ್ಗಳು ಕೊಡ್ತಾ ಇರ್ತೀನಿ ಗಾಡಿಗಳ ಬಗ್ಗೆ.